So chalo. Namaste, namaskara. Once again, welcome back to my channel called Daily Dum Dum. ಸೊ ಇವತ್ತು ತುಂಬ ದಿನದ ನಂತರ ವ್ಲಾಗು ನಂದು. ಸೊ ಅರೌಂಡ್ ಒಂದು ಎಷ್ಟು 10-15 ಡೇಸ್ ಆಗಿರ್ಬೋದಲ್ಲ. ಸೊ ಗೊತ್ತಿಲ್ಲ, ತುಂಬ ದಿನ ಆಯಿತು ವ್ಲಾಗ್ಸ್ ಇಲ್ಲ, ಹಾಗೆ ರೀಲ್ಸ್ ಕೂಡ ಇರಲಿಲ್ಲ. ಸೊ ಮೊನ್ನೆ 2 ದಿನ ಸ್ಟಾರ್ಟ್ ಮಾಡಿ ಹೊಸ ರೀಲ್ಸು. ಸೊ ಹೊಸದಾಗಿ ಕಂಟೆಂಟು. ಸೊ ಇಷ್ಟು ದಿನ ಕಂಟೆಂಟ್ ಇರ್ದೇ ವೀಡಿಯೋಸ್ ಮಾಡ್ತಾಯಿದ್ದೆ. ಸೊ ಹಾಗೆ ಏನೋ ಒಂದು ಸಮಥಿಂಗ್ ಈಸ್ ನಾಟ್ ಗೋಯಿಂಗ್ ವೆಲ್ ಅಂತ ನನಗೆ ಅನಿಸಿತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಫುಲ್ ಶಟ್ ಡೌನ್, ಫುಲ್ ಕ್ಲೋಸ್ ಮಾಡಿಬಿಟ್ಟೆ. ಸೊ ಒಂದು 10-15 ಡೇಸ್ ಸೊ ರಿಲ್ಯಾಕ್ಸ್ ಆಗಬೇಕಿತ್ತು. ಯಾಕೆ ಅಂತ ಹೇಳಿದರೆ, ಜಾಬು ಪ್ಲಸ್ ವರ್ಕು ಪ್ಲಸ್ ನಂದು ವ್ಲಾಗ್ಸು ಎಡಿಟಿಂಗ್ಸು ತುಂಬ ಹೆವಿ ಆಗ್ತಾಯಿತ್ತು, ಹೆಕ್ಟಿಕ್ ಆಗ್ತಾಯಿತ್ತು. ಸೊ ಐ ಥಾಟ್ ಟು ಲೈಕ್ ಕ್ವಿಟ್, ಅಂದರೆ ಇನ್ ಬಿಟ್ವೀನಲ್ಲಿ ಸ್ಟಾಪ್ ಮಾಡಬೇಕು ಅಂತ ಆಯಿತು. ಕ್ವಿಟ್ ಮಾಡಬೇಕು ಅಂತ ಅನಿಸ್ತು, ಬಟ್ ಕ್ವಿಟ್ ಅಂತ ಮಾಡಲ್ಲ, ಬಟ್ ಸ್ಟಾಪ್ ಮಾಡಬೇಕಾಯ್ತು. ಯಾಕೆ ಅಂತ ಹೇಳಿದರೆ, ನಾನು ಲಾಸ್ಟ್ ಒಂದು ವೀಡಿಯೋ ಹಾಕಿದ್ದೆ, ಮೇ ಬಿ ಎಸ್. ಸೊ ನಾನು ಐ ಆಮ್ ಕ್ವಿಟಿಂಗ್ ಜಾಬ್ ಅಂತ. ಸೊ ತುಂಬ ಜನ ಕೇಳಿದರು, ಜಾಬ್ ಬಿಡ್ತೀಯ, ಇಷ್ಟು ಬೇಗ ಬಿಡ್ತೀಯ, ಯಾಕೆ ಬಿಡ್ತೀಯ, ಹಾಗೆ ಹೀಗೆ ಎಲ್ಲ ಗೊತ್ತಿದೆ, ಕೆಲಸ ಬಿಡಬೇಡ, ಜಾಬ್ ನಿಮಗೆ ಸೆಕ್ಯೂರ್ಡ್ ಉಂಟು, ನಿಮಗೆ ಸೆಕ್ಯೂರ್ ಲೈಫ್ ಕೊಡ್ತದೆ, ಹಾಗೆ ಹೀಗೆ ಅಂತ. ಬಟ್ ಐ ವಾಸ್ ಲೈಕ್, ಬೇಡ, ನನಗೆ ಸೆಕ್ಯೂರ್ಡ್ ಲೈಫ್ ಬೇಡ, ಐ ವಾಂಟ್ ಟು ಟೇಕ್ ರಿಸ್ಕ್. ಆ್ಯಂಡ್ ರಿಸ್ಕ್ ಇಲ್ಲದೆ ಲೈಕ್ ಕಂಫರ್ಟೇಬಲ್ ಝೋನ್ ಆಯಿತಾ. ನಾನು ಹೇಳ್ತೀನಿ, ಜಾಬು ಸತ್ಯ ಕಂಫರ್ಟೇಬಲ್ ಝೋನ್. ಸೊ ನಾವೇನಿಸ್ತೇವೆ, ಜಾಬ್ ಮಾಡಿಕೊಂಡು ಇರುವಷ್ಟು ದಿನ ಜಾಬ್ ಮಾಡ್ಕೊಂಡು ದುಡಿತಾ ಇರ್ಬೋದಲ್ಲ ಅಂತ. ಬಟ್ ದ ಲಿಟ್ರಲಿ ಫಕ್ಕಿಂಗ್ ಥಿಂಗ್ ಈಸ್, ನಮ್ಮ ಲೈಫಲ್ಲಿ ಏನು ಮಾಡಲಿಕ್ಕಾಗಲ್ಲ ಜಾಬ್ ಮಾಡ್ತಾ ಕೂತ್ಕೊಂಡ್ರೆ. ಸೊ 2.5 ವರ್ಷ ಆಯಿತು. ಸೊ ನಾನೇನು ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡಿದ್ದೀನಿ. ಐ ವಾಸ್ ಲೈಕ್ ಸೆಟ್ಟಿಂಗ್ ಅಪ್ ಮೈ ಬಿಸ್ನೆಸ್ ಒನ್ ಸೈಡ್, ಅದರೊಟ್ಟಿಗೆ ನಾನು ಜಾಬ್ ಮಾಡ್ತಾಯಿದ್ದೆ. ಸೊ ಹೀಗೆ ಮಾಡ್ತಾ ಒನ್ ಟೈಮ್ನಲ್ಲಿ ನನಗೆ ಅನ್ನಿಸ್ತು, ಲೈಕ್ ನಾವ್ ಐ ಕ್ಯಾನ್ ಕ್ವಿಟ್ ಮೈ ಜಾಬ್ ಅಂತ. ಸೊ ಈಗ ಏನಂತ ಹೇಳಿದರೆ, ಸೊ ಆ್ಯಸ್ ಆಫ್ ನಾವು ಐ ಮೀನ್ ವಾಟ್ ಟು ಸೇ ನೋಟಿಸ್ ಪೀರಿಯಡ್. ಸೊ ನೋಟಿಸ್ ಪೀರಿಯಡ್ನಲ್ಲಿ ನಾನೀಗ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ದಿನ ಸೊ ನಾನು ನನ್ನ ಕೆಲಸನ ಬಿಟ್ಟು ಐ ಆಮ್ ಗೋಯಿಂಗ್ ಟು ಡೂ ಮೈ ಪರ್ಸ್ನಲ್ ಬಿಸ್ನೆಸ್ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ. ಸೊ ಅದೊಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ, ಒಳ್ಳೆ ಗ್ರೋ ಮಾಡಬೇಕು ಅಂತ. ಸೊ ಹಾಗೆಯೇ ನನ್ನ ವ್ಲಾಗ್ಸು ರೀಲ್ಸು ಒಂದೊಳ್ಳೆ ಕಂಟೆಂಟ್ನ ಒಟ್ಟಿಗೆ ಬರಬೇಕು ಅಂತ. ಸೊ ನಾವು ಐ ಆಮ್ ಟ್ರೈಯಿಂಗ್ ಲೈಕ್ ನಥಿಂಗ್ ಎಲ್ಸ್. ನಾನು ಫುಲ್ ನನ್ನ ಏನು ಹೇಳ್ತಾರೆ, ಟೈಮಿಂಗ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಥಿಂಗ್ಸ್ ಆಗಿರ್ಬೋದು, ನಾನು ನನ್ನ ವ್ಲಾಗ್ಸಿಗೋಸ್ಕರ ಕೊಡ್ತಾಯಿದ್ದೀನಿ. ಕಾರ್ನವನು ಅಡ್ಡ ಬಂದು ಸಾಯ್ತಾ ಇದ್ದಾನೆ, ಸಾಯ್ರಿ ಬೋಳಿ ಶಿಟ್. ಐ ಆಮ್ ಡೂಯಿಂಗ್ ವ್ಲಾಗ್ಸ್. ಸೊ ಒಳ್ಳೊಳ್ಳೆ ಪದ ಬರಬೇಕು ಬಾಯಲ್ಲಿ. ಸೊ ಈಗ ಹೋಗ್ತಿದ್ದೀನಿ ಡ್ಯೂಟಿಗೆ. ಸೊ ಆ್ಯಸ್ ಆಫ್ ನಾನು ಎಷ್ಟು ಬ್ಯುಸಿ ಇದ್ದೆ ಅಂತ ಹೇಳಿದರೆ, ನನಗೆ ಈಗ ಗಂಟೆ ಎಕ್ಸಾಕ್ಟಾಗಿ 2:50 ಆಗಿರ್ಬೋದು. ಸೊ ನಾನೀಗ ಹೋಗ್ತಿದ್ದೀನಿ ಡ್ಯೂಟಿಗೆ. ಸೊ ಹಾಫ್ ಡೇ ರಜೆ ತಗೊಂಡು ನಮ್ಮದೊಂದು ಕೆಲಸ ಪೆಂಡಿಂಗ್ ಇತ್ತು ವಹಿಸ್ಕೊಂಡದ್ದು. ಸೊ ಅದನ್ನು ಮಾಡಬೇಕಲ್ಲ ಅಂತ ಹೋಗಿ ಬೆಳಿಗ್ಗೆ ಮಾಡಿಬಿಟ್ಟು ಬಂದೆ. ಸೊ ನಮ್ಮ ಬಾಯ್ಸು ಈಗ ಕಂಟಿನ್ಯೂ ಮಾಡ್ತಿದ್ದಾರೆ ಅಲ್ಲಿ ಕೆಲಸ. ನಾನೀಗ ಹೋಗ್ತಿದ್ದೀನಿ ಡ್ಯೂಟಿಗೆ. ಸೊ ಡ್ಯೂಟಿಗೆ ಹೋಗ್ತಾನೆ ಕೂಡ ಮಿಡ್ಲಲ್ಲಿ ನಾನು ವ್ಲಾಗ್ ಮಾಡಬೇಕು ಅಂತ ಎಣಿಸ್ಕೊಂಡೆ, ಬಟ್ ಮಾಡಿಲ್ಲ. ಸೊ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, NK ಗೇಮಿಂಗ್ಸು. ಸೊ ಐ ಡೋಂಟ್ ನೋ ಬ್ರದರ್, ನೀವು ಯಾರು ಅಂತ. ಮೇ ಬಿ ನಂಗೆ ಪರಿಚಯ ಇರ್ಬೋದು, ಇಲ್ಲೇನೇ ಇರ್ಬೋದು. ಸೊ ನೀವು ಈ ವ್ಲಾಗ್ನ ನೋಡಿದರೆ ನನಗೆ ಇನ್ಸ್ಟಾದಲ್ಲಿ ಪರ್ಸ್ನಲಾಗಿ ಒಂದು DM ಹಾಕಿ. ಸೊ ಐ ವಾಂಟ್ ಟು ನೋ ಬಡಿ ನೀವು ಯಾರು ಅಂತ. ಯಾಕಂತ ಹೇಳಿದರೆ ತುಂಬ ಸಪೋರ್ಟ್ಸ್ ಬರ್ತಾಯಿದೆ. ಸೊ ಅವರ ಕಡೆಯಿಂದ ಆಗಿರ್ಬೋದು, ಹಾಗೆ ನನಗೆ ವ್ಲಾಗ್ ಸ್ಟಾರ್ಟಿಂಗ್ ಮಾಡಿದಾಗ ಸಪೋರ್ಟ್ ಮಾಡಿದ ಕಾರ್ತಿಕಣ್ಣ, ಲೈಕ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಮ್ಮ ಲೆಕ್ಚರರು. ಸೊ ಅವ್ರು ತುಂಬ ಸಪೋರ್ಟ್ ಮಾಡಿದ್ದು. ಸೊ ಅವ್ರದ್ದು ಪುನಃ ಸಪೋರ್ಟ್ ಇದೆ. ಸೊ ಲೈಕ್ ಸ್ಟಾರ್ಟಿಂಗಿಂದ ಅಂತ. ಸೊ ಎಲ್ಲರೂ ನನಗೆ ಬ್ಯಾಲೆನ್ಸ್ ಮಾಡಿ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾನು ವ್ಲಾಗ್ಸ್ ಮತ್ತು ರೀಲ್ಸನ್ನು ಸ್ವಲ್ಪ ದಿನ ಮಟ್ಟಿಗೆ ನಿಲ್ಲಿಸಿ ಅಂದರೆ ಫುಲ್ ಸ್ಟಾಪ್ ನಿಲ್ಲಿಸಿಬಿಟ್ಟಿದ್ದೆ. ಸೊ ನಾನು ಇನ್ನು ಕಂಟಿನ್ಯೂ ಮಾಡ್ತೇನೆ. ಹಾಗೆ ವ್ಲಾಗ್ಸ್ನಲ್ಲಿ ಒಳ್ಳೆ ಕಂಟೆಂಟ್ನ ಒಟ್ಟಿಗೆ ನಾನು ಬ್ಯಾಕ್ ಬರ್ತೇನೆ. ಸೊ ಐ ವಿಲ್ ಕಮ್ ಬ್ಯಾಕ್ ವಿತ್ ದ ಗುಡ್ ಕಂಟೆಂಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ಎಲ್ಲಿದಂಗೆ ಕೆಲಸ ಬ್ಯುಸಿ ಆಯಿತು ಅಂತ ಹೇಳಿದರೆ, ಬರೀ ಕೆಲಸ ವ್ಲಾಗ್ನಲ್ಲೂ ಕೂಡ ನಾನು ಕೆಲಸದೇ ತೋರಿಸ್ತಾ ಇದ್ದೆ. ಸೊ ಸಂವಾಟ್ ಜನರಿಗೆ ಸ್ವಲ್ಪ ಬೋರ್ ಆಯಿತು ಅಂತ ಅನಿಸುತ್ತೆ. ಹಾಗೆಯೇ ನನ್ನ ಕೆಲವೊಂದು ಪರಿಚಯದವರೇ ಹೇಳಿದರು, ಲೈಕ್ ರಾಕೇಶ, ಇದೇನೋ ಕಂಟೆಂಟ್ ನನಗೆ ಇಷ್ಟ ಆಗ್ತಾಯಿಲ್ಲ. ಐ ಮೀನ್ ನನಗೆ ಇಷ್ಟ ಆಗ್ತಾಯಿದೆ, ಆ್ಯಸ್ ಎ ವಿವರ್ ಅವರಿಗೆ ಇಷ್ಟ ಆಗ್ತಾಯಿಲ್ಲ. ಸೊ ಬೇರೆಯವ್ರಿಗೆ ಕೂಡ ಇಷ್ಟ ಆಗಲಿಕ್ಕಿಲ್ಲ. ಸೊ ನೀನು ಎವ್ರಿ ಟೈಮ್ ನೀನು ಕೆಲಸದ್ದೇ ಹಾಕ್ತಾ ಇರ್ತೀಯ, ಸೊ ಅದನ್ನು ಹಾಕಬೇಡ. ಸೊ ಟ್ರೈ ಟು ಡೂ ಸಮ್ ಕಂಟೆಂಟ್ ಅಂತ. ಸೊ ನಾನು ಎಣಿಸ್ಕೊಂಡೆ, ಓಕೆ. ಸೊ ಅವತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡೆ. ಸೊ ನಾನು ಎಣಿಸ್ದೆ,
ಸೊ ನಾನು ಎಣಿಸ್ತೇನು ಅಂತ ಹೇಳಿದರೆ ಈ ವಿಡಿಯೋ ಏನೋ ನನಗೆ ಮನಸ್ಸಿಗೆ ಅಷ್ಟೇ ಇಲ್ಲ, ಸೊ ಕ್ಲಿಕ್ ಆಗ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನಾನು ಪುನಃ ಎಲ್ಲ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ಶಟ್ ಡೌನ್ ಮಾಡಿ ಇಟ್ಟುಬಿಟ್ಟೆ. ಸೊ 10-15 ದಿನ ಶಟ್ ಡೌನ್ ಮಾಡಿ ಇಟ್ಟೆ. ಸೊ ಇವತ್ತಿಂದ ವ್ಲಾಗ್ಸ್ ಕಂಟಿನ್ಯೂ ಮಾಡಿ ತುಂಬ ದಿನ ಉಂಟು, ಬಟ್ ರೀಲ್ಸ್ ಕಂಟಿನ್ಯೂ ಆಗಿರ್ತದೆ. ನಾನೊಂದು ಹೊಸದೊಂದು ಸೀರೀಸ್ ಮಾಡಬೇಕು ಅಂತ. ಸೊ ಐ ವಿಲ್ ಡೂ ದ್ಯಾಟ್. ಎಷ್ಟೇ ಕಷ್ಟ ಆಗಲಿ ಮಾಡ್ತೀನಿ ಅಂತ ಒಂದು ಛಲ ಇದೆ. ಸೊ ಮಾಡೋಣ, ಯಾಕೆ ಬಿಡೋದು ಹೇಳಿ. ಸೊ ಆಲ್ರೆಡಿ ಲೈಕ್ ನಾನು ಹೇಳ್ತೀನಿ ಯಾವತ್ತೂ ಕೂಡ ಒಂದೇ ಒಂದು ಲೈಫು. ಸೊ ಆ ಒಂದೇ ಲೈಫಲ್ಲಿ ಎಲ್ಲನೂ ಕೂಡ ಮಾಡಬೇಕು. ಸೊ ಎಲ್ಲನೂ ಕೂಡ ಮಾಡಬೇಕು ಅಂತ ನಾನು ಎಲ್ಲನೂ ಟ್ರೈ ಮಾಡ್ತಾಯಿದ್ದೆ, ಬಟ್ ಎಲ್ಲನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ ವ್ಲಾಗ್ಸನ್ನು ಸ್ವಲ್ಪ ದಿನ ಮಟ್ಟಿಗೆ ಸ್ಟಾಪ್ ಮಾಡಿದೆ. ಸೊ ಕಂಟೆಂಟ್ ಏನಾದರೂ ಕೊಡುವ ಅಂತ. ಹಾಗೆ ನಾನು ಇನ್ನು ಮೇ ಬಿ ಪರ್ಸ್ನಲ್ ಲೈಫಲ್ಲಿ ಸ್ವಲ್ಪ ಫ್ರೀ ಆಗ್ತೀನಿ. ಜಾಬ್ ಲೈಫ್ ಇರೋದಿಲ್ಲ ನನ್ನ ಲೈಫ್ನಲ್ಲಿ. ಸೊ ನಾನು ಪರ್ಸ್ನಲ್ ಲೈಫ್ ಸ್ವಲ್ಪ ಫ್ರೀ ಆಗ್ತೀನಿ. ಸೊ ಅದಾದಮೇಲೆ ಒಳ್ಳೆ ವ್ಲಾಗ್ಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತಾ ಅಂತ ನೋಡೋಣ. ಸೊ ಹಾಗೆಯೇ ಬೇರೆಯೇ ಹೇಳಲಿಕ್ಕೆ ಉಂಟು. ಸೊ ಬಡಿ ನೀವು ಮೆಸೇಜ್ ಹಾಕಿದ್ರಿ ಯಾಕೆ ಅಂದರೆ NK ಗೇಮಿಂಗ್ ಅವರು. ಸೊ ಕಮೆಂಟ್ ಹಾಕಿದ್ರಿ ಯಾಕೆ ವ್ಲಾಗ್ಸ್ ಇಲ್ಲ ಅಂತ. ಸೊ ದಿಸ್ ಈಸ್ ದ ರೀಸನ್ ಬಡಿ. ಅಂದರೆ ಕೆಲಸ, ಡ್ಯೂಟಿ, ಅದು ಇದು ಎಲ್ಲ ಫುಲ್ ಫಕ್ಟಪ್ ಆಗಿದೆ. ಸೊ ನಾನೇನು ಸ್ವಲ್ಪ ದಿನದಲ್ಲಿ ಕೆಲಸ ಬಿಡ್ತೀನಿ ಅಂತ ಹೇಳಿದರೆ ಐ ಶುಡ್ ಹ್ಯಾವ್ ಸಮ್ ಅಮೌಂಟ್. ಲೈಕ್ ನನಗೆ ಇನ್ನೇ ಮಳೆಗಾಲ ಬರ್ತದೆ, ಸೊ ಕೆಲಸ ಇರಲಿಕ್ಕೆ ಇಲ್ಲ. ಬಟ್ ಫೈನ್, ನನಗೆ ನೋ ಇಶ್ಯೂಸ್. ಯಾಕೆ ಅಂತ ಹೇಳಿದರೆ 1 ತಿಂಗಳು ನಾನು ಮನೇಲಿ ಕೆಲಸ ಇಲ್ಲದೆ ಕೂತ್ಕೊಳ್ತೀನಿ ಅಂತ ಹೇಳಿದರೂ ಕೂಡ ನನ್ನೊಟ್ಟಿಗೆ ಅಮೌಂಟ್ ಇರಬೇಕು, ಕ್ಯಾಪಿಟಲ್ ಆಗಿರಬೇಕು ನನ್ನೊಟ್ಟಿಗೆ. ಯಾಕೆ ಅಂತ ಹೇಳಿದರೆ ನಾನು ಮನೇಲಿ ಕೂತ್ಕೊಂಡಾಗ ಖರ್ಚಿಗಾದರೂ ಅಟ್ಲೀಸ್ಟ್ ಹಣ ಬೇಕಲ್ಲ. ಸೊ ಮನೆಯವರಿಗಂತ ಕೇಳಲಿಕ್ಕಾಗಲ್ಲ. ಸೊ ಈ ತಿಂಗಳಂತಲ್ಲ, ಹೋದ ತಿಂಗಳಿಂದ ನಾನು ವರ್ಕಿಂಗ್ ಲೈಕ್ ನಥಿಂಗ್ ಎಲ್ಸ್. ನಾನು ಫುಲ್ ಕೆಲಸದ ಮೇಲೆ ಫೋಕಸ್ಡ್ ಆಗಿದ್ದೀನಿ. ಯಾಕೆ ಅಂತ ಹೇಳಿದರೆ ಇನ್ನು ನಾನು ಕೆಲಸ ಬಿಡ್ತೀನಲ್ಲ, ಆ ಟೈಮಲ್ಲಿ ಕೆಲಸ ಇಲ್ಲ ಅಂತ ಹೇಳಿದರೆ ನನಗೆ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ಳಿಕ್ಕಾಗಲ್ಲ. ಹಾಗೆ ನನ್ನ ಮನೆಯಲ್ಲಿ ಸಹ ನನಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಹಾಗೆ ಅಂತ ಹೇಳಿ ಮನೆಯವರಿಗೆ ಸಹ ನಾನು ಅಮೌಂಟ್ ಕೇಳಲಿಕ್ಕೆ ಸಹ ಆಗಲ್ಲ. ಸೊ ದಿಸ್ ಈಸ್ ದ ರೀಸನ್ ಬಡಿ. ನಾನು ಫುಲ್ ನಾನು ಕೆಲಸದ ಮೇಲೆ ಫೋಕಸ್ಡ್ ಆಗಿದ್ದೀನಿ. ಫುಲ್ ಕೆಲಸನೇ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ದಿಸ್ ಈಸ್ ದ ರೀಸನ್ ಅಂತ ಹೇಳ್ಬೋದು ಇಷ್ಟು ದಿನ ಯಾಕೆ ವ್ಲಾಗ್ಸ್ ಇರಲಿಲ್ಲ ಅಂತ. ಸೊ ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಲಾಸ್ಟ್ ಟೈಮ್ ನೀವು ಒಂದು ವೀಡಿಯೋ ನೋಡಿರ್ಬೋದು. ಮಣಿಪಾಲದಲ್ಲಿ ಗಾಡಿ ಹಿಡಿದು ಗಾಡಿಗೆ ಲಾಕ್ ಹಾಕಿ ಎಲ್ಲ ಫೈನ್ ಹಾಕಿದ್ರು. ಒಂದೊಂದು ಜನರಿಗೆ 1,500-2 ಸಾವಿರ ಫೈನ್ ಹಾಕಿದ್ರು. ಸೊ ನಾನು ಆ ವೀಡಿಯೋ ಮಾಡಿದ್ದೆ, ರಾಂಗ್ ಸೈಡಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡಿದ್ದೆ. ರಾಂಗ್ ಸೈಡ್ನಲ್ಲಿ ನಿಂತ್ಕೊಂಡು ನಾನು ವೀಡಿಯೋ ಮಾಡಿದ್ದೆ. ಕನ್ನಡ ಮಾತಾಡುವಾಗ ನನಗೆ ಸ್ವಲ್ಪ ತೊದಲ್ತದೆ. ಹಾಗೆಯೇ ಇದು ಹೆಲ್ಮೆಟ್ ಫುಲ್ ಚೀಕ್ಸ್ನ ಹೀಗೆ ಮಾಡಿಬಿಡುತ್ತೆ, ಫುಲ್ ಟೈಟ್ ಇದೆ. ಸೊ ಹಾಗಾಗಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಆ ವೀಡಿಯೋ ಹಾಕಿದ ಮೇಲೆ ಪೊಲೀಸ್ ಸ್ಟೇಷನಿಂದ ಒಂದು ಕಾಲ್ ಬರುತ್ತೆ ನನಗೆ. ರಾಕೇಶ್ ಮಾತಾಡೋದು ಅಂತ ಕೇಳ್ತಾರೆ ಒಬ್ಬರು. ಸೊ ಹೌದು ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಕೇಳಿದಕ್ಕೆ ಅವ್ರು ಹೇಳ್ತಾರೆ, ಸೊ ನಿಮ್ಮ ವೀಡಿಯೋ ತುಂಬಾ ವೈರಲ್ ಆಗಿದೆ, ಹಾಗೆಯೇ ಕಮೆಂಟ್ಸ್ ಕೂಡ ಬರ್ತಾಯಿದೆ ಅದರಲ್ಲಿ. ಸೊ ಸಾಹೇಬರು ಕರಿತಿದ್ದಾರೆ ನೀವು ಬರಬೇಕು ಅಂತ. ಅದಕ್ಕೆ ನಾನು ಹೇಳಿದೆ ಏನಾಯ್ತು ಸರ್, ಏನಾದರೂ ಇಶ್ಯೂ ಆಗಿದೆಯಾ ಅಂತ. ಅದಕ್ಕೆ ಹೇಳಿದ್ರು ಇಶ್ಯೂ ಏನೂ ಆಗಿಲ್ಲ, ನಿಮಗೆ ಶಾಬಾಷ್ ಕೊಡಲಿಕ್ಕೆ ಉಂಟು ಬನ್ನಿ ಅಂತ ಹೇಳಿದರು. ಸೊ ಐ ವಾಸ್ ಲೈಕ್ ಫಾಕ್, ಇದೇನಾಯಿತು ಅಂತ. ಸೊ ಕಾರ್ತಿಕನಿಗೆ ಕಾಲ್ ಮಾಡಿ ಹೇಳಿದೆ ಈ ಥರ ಆಗಿದೆ. ಸೊ ಕಾರ್ತಿಕಣ್ಣ ಹೇಳಿದ್ರು ಸ್ಟೇಷನಿಗೆ ಹೋಗುವ ಸಂಜೆ ಅಂತ. ಸೊ ಇನ್ ಬಿಟ್ವೀನ್ ಅವ್ರದ್ದು ಸ್ವಲ್ಪ ಇನ್ಫ್ಲುಯೆನ್ಸ್ ಆಯಿತು. ಮತ್ತು ನಮ್ಮದೊಬ್ಬರು ಜನ ಇದ್ದರು, ಅವ್ರದ್ದು ಕೂಡ ಇನ್ಫ್ಲುಯೆನ್ಸ್ ಮಾಡಿಕೊಂಡೆ ಸ್ಟೇಷನ್ಗೆ ಹೋದೆ. ಸೊ ಹೋದ್ಮೇಲೆ ಎಲ್ಲ ಕೂಡ ನನಗೆ ಯಾರು ಕಾಲ್ ಮಾಡಿದ್ರು, ಪರ್ಸ್ನಲಾಗಿ ಅವ್ರ ಹೆಸರು ಹೇಳಲ್ಲ, ಅವ್ರು ಕಾಲ್ ಮಾಡಿದರು. ಅವರು ಕೂಡ ನನಗೆ ಹ್ಯಾಂಡ್ ಶೇಕ್ ಕೊಟ್ಟು ವಿಶ್ ಮಾಡಿದರು. ಹಾಗೆಯೇ ಅಲ್ಲಿದ್ದವರು ಒಂದು 3-4 ಜನ ನನಗೆ ಹ್ಯಾಂಡ್ ಶೇಕ್ ಕೊಟ್ಟು ವಿಶ್ ಮಾಡಿದರು. ಸೊ ಜನರು ತುಂಬ ಅಲರ್ಟ್ ಆಗಿದ್ದಾರೆ ಅಂತ ಹೇಳಿದರು. ಹಾಗೆಯೇ ಒಳ್ಳೆ ವೀಡಿಯೋಸ್ ಮಾಡಿದ್ದೀರಿ ಅಂತಲೇ ಹೇಳಿದರು. ಮತ್ತೆ ಒಂದು 2 ನಿಮಿಷ ಬಿಟ್ಟು ಹೇಳ್ತಾರೆ, ಗುರುಗಳೇ ನೀವು ರೋಡ್ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಏನೋ ಮಾಡಿದ್ದೀರಿ, ಬಟ್ ರಾಂಗ್ ಸೈಡಲ್ಲಿ ನಿಂತ್ಕೊಂಡು ನೀವು ವೀಡಿಯೋ ಮಾಡಿದ್ದೀರಾ. ರಾಂಗ್ ಸೈಡ್ನಲ್ಲಿ ಗಾಡಿ ನಿಮ್ಮ ತಿರುಗಿ ನಿಂತ್ಕೊಂಡಿದೆ. ಸೊ ಅದಕ್ಕಾಗಿ ನೀವು 500 ರೂಪಾಯಿ ಫೈನ್ ಕಟ್ಟಬೇಕು ಅಂತ ನನಗೆ ಹೇಳ್ತಾರೆ. ಸೊ ನಾನಂತೂ ಸುಮ್ಮನೆ ಇಲ್ಲಿಗೆ ಬಂದ 500 ರೂಪಾಯಿ ಫೈನ್ ಕೊಟ್ಟು ಹೋಗುವಾಗ ಆಯ್ತಲ್ಲ ಅಂತ ನಾನು ಎಣಿಸ್ಕೊಂಡೆ. ಬಟ್ ಸ್ವಲ್ಪ ಹೊತ್ತು ಬಿಟ್ಟು ನಾನು ಕಾರ್ತಿಕ ನನಗೆ ಹೇಳ್ತಾ ಇದ್ದೆ ನಾನು ಕಟ್ಟೋದಿಲ್ಲ ಅಂತ. ಸುಮ್ಮನೆ ಯಾಕೆ ಕಟ್ಟಬೇಕಪ್ಪ, ಇಟ್ಸ್ 500 ರೂಪೀಸ್ ಬ್ರೋ, ಯಾಕೆ ಕಟ್ಟಲಿ ಸುಮ್ಮನೆ. ಸೊ ಕಾರ್ತಿಕಣ್ಣ ಹೇಳಿದ್ರು ನೀನು ಕಟ್ಟು, ಏನೂ ಆಗಲ್ಲ, ರಾಂಗ್ ಸೈಡ್ ಇದ್ಕೊಂಡಿದ್ದಕ್ಕೆ ವೀಡಿಯೋನ ಉಂಟಲ್ಲ ಸಾಕ್ಷಿ, ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದರು. ಸೊ ಕರೆಯೋದಕ್ಕೆ ಯಾಕರೆ ಅಂತ ಸುಮ್ಮನೆ ಅದೇ ನಾನು. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಸರು ಹೇಳ್ತಾರೆ, SI ಅವ್ರು ಇರಲಿಲ್ಲ. ಸೊ ನಮಗೆ ಕಾಲ್ ಮಾಡಿದವ್ರು ಹೇಳ್ತಾರೆ, ಸೊ ನೀವು ಇವತ್ತು ಫೈನ್ ಕಟ್ಟೋದು ಬೇಡ, ಸೊ ನಾಳೆ ಬಂದು SI ಒಟ್ಟಿಗೆ ಮಾತಾಡಿ ಹೋಗಿ, ಇಫ್ ಅವರು ಕಟ್ಟಲಿಕ್ಕೆ ಹೇಳಿದರೆ ಫೈನ್ ಕಟ್ಟಲೇಬೇಕು ಅಂತ ಹೇಳಿದರು. ಸೊ ವಾಟ್ ಟು ಡೂ ಅಂತ ಹೇಳಿ ಸೀದಾ ಎತ್ಕೊಂಡು ಮನೆಗೆ ಬಂದೆ.
ಸೊ ನೆಕ್ಸ್ಟ್ ದಿನ ಅವ್ರು ಕಾಲು ಮಾಡಿಲ್ಲ, ನಾನು ಕಾಲು ಮಾಡಿಲ್ಲ, ನಾನು ಕೇಳೋಕ್ಕೆ ಹೋಗಿಲ್ಲ. 500 ರೂಪಾಯಿ ನಂದು ಉಳಿತು ಅಂತ ಎಣಿಸ್ಕೊಂಡು ಸುಮ್ಮನಾದೆ. ಸೊ ಇದೊಂದು ಇನ್ಸಿಡೆಂಟು ರೀಸೆಂಟಾಗಿ ನಡೀತು ನಂದು ಲೈಫಲ್ಲಿ. ಸೊ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು, ಸ್ಟೇಷನ್ಗೆ ಹೋಗಿ ಬಂದೆ. ಸೊ ಇದೊಂಥರ ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ನಾನು ಇನ್ನೇನು ಡ್ಯೂಟಿಗೆ ಬಂದಾಯಿತು ಸ್ವಲ್ಪ ಹೊತ್ತು. ಸೊ ದಿಸ್ ಈಸ್ ದ ಟಾಪಿಕ್ ಅಬೌಟ್ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ, ರೀಲ್ಸ್ ಮಾಡಿಲ್ಲ, ಹಾಗೆಯೇ ನಾನು ಕ್ವಿಟ್ ಮಾಡಿದ್ನಾ ಅಂತ ತುಂಬ ಜನ ಕೇಳಿದರು. ಬಟ್ ನೋ ಬಡೀಸ್, ನಾನು ಕ್ವಿಟ್ ಮಾಡಿಲ್ಲ. ಐ ವೋಂಟ್ ಕ್ವಿಟ್, ನೆವರ್ ಎವರ್ ಐ ವೋಂಟ್ ಕ್ವಿಟ್. ಓಕೆ, ಬಟ್ ಸ್ವಲ್ಪ ದಿನ ಟೈಮ್ ತಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಈ ಫಕ್ಡಪ್ ಲೈಫ್ನಲ್ಲಿ ಫಕ್ಡಪ್ ವೀಡಿಯೋಸ್ ಮಾಡಿಕೊಂಡು, ಫಕ್ಡಪ್ ಎಡಿಟಿಂಗ್ ಮಾಡಿಕೊಂಡು ನನ್ನ ಫುಲ್ ಎಂತ ಹೇಳ್ತಾರೆ, ಮೆಂಟಲ್ ಸ್ಟ್ರೆಸ್ ಫಕ್ಡಪ್ ಆಗಿ ಹೋಗಿತ್ತು. ಸೊ ಅದಕ್ಕಾಗಿ ನಾನು ಸ್ವಲ್ಪ ಪೀಸಾಗಿರಬೇಕು ಅಂತ ಹೇಳಿ ಸ್ವಲ್ಪ ದಿನ ನಾನು ವ್ಲಾಗ್ಸ್ ಆ್ಯಂಡ್ ರೀಲ್ಸ್ನ ನಿಲ್ಲಿಸಿದ್ದೆ. ಸೊ ಇಟ್ಸ್ ಓಕೆ ಟು ಸ್ಟಾರ್ಟ್ ಅಗೇನ್ ಅಂತ ನಾನು ಯಾವತ್ತೂ ಕೂಡ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್ ಅಗೇನ್. ಸೊ ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಆಯಿತು. ಸೊ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಸೊ ಟಿಲ್ ದೇರ್ ಬಡೀಸ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.